ನಾಮಸ್ಮರಣೆಯನ್ನು ಮಾಡುವುದರ ಜೊತೆಗೆ ಅವರ ಆತ್ಮಕ್ಕೆ ಮೋಕ್ಷವನ್ನ, ಸದ್ಗತಿಯನ್ನು, ಮುಕ್ತಿಯನ್ನು ಬಯಸುವಂತ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಮ್ಮನ್ನ ಇಲ್ಲಿಗೆ ಕರೆಸಿ ಈ ಒಂದು ಪುಣ್ಯ ಕಾರ್ಯಕ್ರಮವನ್ನು ಆಚರಣೆ ಮಾಡುವುದಕ್ಕೆ ಈ ಕುಟುಂಬ ವರ್ಗದವರು ದುಃಖ ತಪ್ತರಾಗಿರ್ತಕ್ಕಂಥವರೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನ ನಾನು ಬಯಸೋದ್ರ ಜೊತೆಗೆ ನಮ್ಮ ಹಿರಿಯ ರಂಗಭೂಮಿ ಕಲಾವಿದರಾದಂಥ ದೊಡ್ಡರಸನಕೆರೆ ಪ್ರಕಾಶಣ್ಣನವರಿಗೆ ಧನ್ಯವಾದಗಳನ್ನು ನಾನು ಸಮರ್ಪಿಸೋದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನೀವೆಲ್ಲರೂ ಕೂಡ ಭಕ್ತಿಯಿಂದ ಈ ಪುಣ್ಯ ಕಾರ್ಯಕ್ರಮವನ್ನು ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ನಮ್ಮ ಕೋಳಿ ಬೋರಯ್ಯನವರ ಆಶೀರ್ವಾದ ಸದಾ ತುಂಬಿರಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ದಯಮಾಡಿ ಪ್ರಕಾಶಣ್ಣವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಅವರಿಂದ ಪುಷ್ಪಾರ್ಚನೆಯನ್ನ ಈ ಒಂದು ಕಾರ್ಯಕ್ರಮಕ್ಕೆ ಮಾಡೋದ್ರ ಜೊತೆಗೆ ನಮ್ಮ ಕೋಳಿ ಬೋರಯ್ಯನವರ ಆತ್ಮಕ್ಕೆ ಮೋಕ್ಷವನ್ನ, ಕೈಲಾಸವನ್ನು, ಮುಕ್ತಿಯನ್ನು ಬಯಸುವಂತ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಪಡ್ಕೊಳ್ಳೋಣ. ರಂಗದಿಂದ ದೂರ ಹೋದ್ವಲ್ಲ, ನೆರೆದಿರುವ ಎಲ್ಲ 11 ದಿವಸದ ಉತ್ತರ ಕ್ರಿಯಾದಿ ಭೂಶಾಂತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕೋಳಿ ಬೋರಯ್ಯನವರ ಕುಟುಂಬ ವರ್ಗದವರು, ಬಂಧುಗಳು, ಹಿತೈಷಿಗಳು ಹಾಗೂ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿರುವ ನಮ್ಮ ಹರಿಕಥಾ ವಿದ್ವಾನ್ ಶ್ರೀ ಬಿ ಶಿವಕುಮಾರ ಶಾಸ್ತ್ರಿ ಅವರ ಪರಿಚಯ ತಮಗೆಲ್ಲರಿಗೂ ಇರಬಹುದು. ಆದರೆ ಒಂದು ನಿಮಿಷದಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಬಲ್ಲೆ. ಇವ್ರ ತಂದೆ ಬಸವರಾಜ ಶಾಸ್ತ್ರಿ ಅಂತೇಳಿ ಮಹಾನ್ ವಿದ್ವಾನ್, ರಂಗಭೂಮಿ ಕಲಾವಿದರು. ಅವರು ಹರಿಕಥಾ ವಿದ್ವಾನು. ನಂಜನಗೂಡು ಹತ್ರ ಬದನವಾಳ ಗ್ರಾಮ, ನಾನು 2-3 ಬಾರಿ ಹೋಗಿದ್ದೀನಿ. ಆಯಿತಾ, ಅವರ ಸುಪುತ್ರರಾಗಿ ಜನಿಸಿ ಇವ್ರು ನೋಡೋಕೆ ಹರಿಕತೆ ದಾಸರು ಅಷ್ಟೇ, ತುಂಬ ಚೆನ್ನಾಗಿದ್ದಾರೆ. ಒಬ್ಬ ಮಗ ಡಾಕ್ಟ್ರು, ಇನ್ನೊಬ್ಬರ ಮಗ ಇಂಜಿನಿಯರು. ಅವರು ಡಾಕ್ಟ್ರಾ? ಭರತ್ ಅಂತೇಳಿ ಅವರು ಹರಿಕಥಾ ವಿದ್ವಾನು. ಆಯಿತಾ, ತುಂಬು ಸಂಸಾರ, ಒಳ್ಳೆ ಧರ್ಮಪತ್ನಿ ಪಡೆದಿದ್ದಾರೆ. ಒಳ್ಳೆ ಸುಕೃತವಾದಂಥ ತಾಯಿ ತಂದೆಯ ಗರ್ಭದಲ್ಲಿ ಜನಿಸಿದಂಥ ನಮ್ಮ ಬಿ ಶಿವಕುಮಾರ ಶಾಸ್ತ್ರಿ ಅವರು ಹರಿಶ್ಚಂದ್ರ ನಾಟಕದಲ್ಲಿ ಹರಿಶ್ಚಂದ್ರ ಪಾತ್ರ ಬಹಳ ಚೆನ್ನಾಗಿ ಮಾಡ್ತಾರೆ. ಒಂದೇನಲ್ಲ, ಎಲ್ಲ ಪಾತ್ರಗಳನ್ನೂ ಬಹಳ ನಿರ್ವಂಚನೆಯಿಂದ ಅದಕ್ಕೆ ಶಕ್ತಿ ತುಂಬಿ ನ್ಯಾಯ ಒದಗಿಸ್ಕೊಡುವಂಥ ಮಹಾನ್ ಚೇತನ. ಇವರಿಗೆ ಭಗವಂತ ಆ ಮಲೆ ಮಾದೇಶ್ವರ ಅವರ ಮನೆ ದೇವರು ಇವರಿಗೆ ತುಂಬು ಆಯಸ್ಸು, ಆರೋಗ್ಯವನ್ನು ಇವ್ರಿಗೂ ಇವ್ರ ಕುಟುಂಬಕ್ಕೂ ನೀಡಲಿ ಅಂತೇಳಿ ಆಶಿಸುತ್ತಾ ಇಂದಿನ ಕಾರ್ಯಕ್ರಮದ ಅಂಗವಾಗಿ ಈ ಗೀತರಮನ ಕಾರ್ಯಕ್ರಮ ಕೋಳಿ ಬೋರಯ್ಯನವರಿಗೆ ಇವತ್ತು ತಾವು ಮಾಡಿಸ್ತಾ ಇದ್ದೀರೋ ಅದು ಸುಸೂತ್ರವಾಗಿ ನೆರವೇರಲಿ ಹಾಗೆ ಅಂತೇಳಿ ಈ ಪುಷ್ಪಹಾರವನ್ನು ಹಾಕುವ ಮೂಲಕ ಅವರನ್ನು ನೀವೆಲ್ಲರೂ ಸ್ವಾಗತಿಸೋಣ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ದೊಡ್ಡರಸನಕೆರೆ ಪ್ರಕಾಶಣ್ಣವರು ಹಿರಿಯ ರಂಗಭೂಮಿ ಕಲಾವಿದರು. ಅವರು ಕೂಡ ಇವತ್ತು ನಮ್ಮನ್ನು ಆಶೀರ್ವಾದ ಮಾಡಿ ರಂಗಭೂಮಿ ಕ್ಷೇತ್ರದಲ್ಲಿ ಬಹಳ ಹೆಸರನ್ನು ತಂದುಕೊಡೋದಕ್ಕೆ ಕಾರಣಕರ್ತರು ಅವರು. ಅವರಿಗೆ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ನಾನು ಗೌರವವನ್ನು ಸಮರ್ಪಿಸ್ತೇನೆ. ಬ್ರಹ್ಮರ್ಷಿ ವಿಶ್ವಾಮಿತ್ರ ಅನೇಕ ವಿಶೇಷವಾದ ನಾಟಕಗಳನ್ನು ಆಡಿದಂಥ ಮಹಾನುಭಾವರು ಯಾರು ನಮ್ಮ ಪ್ರಕಾಶಣ್ಣವರು. ವಿಶೇಷ ಅಂದರೆ ರಂಗಭೂಮಿಗೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಅಂಥವರ ಒಂದು ಕೈಯಲ್ಲಿ ಇವತ್ತು ನಾನು ಪುಷ್ಪಮಾಲಿಕೆಯನ್ನು ಸಮರ್ಪಿಸೋದ್ರ ಜೊತೆಗೆ ನನಗೂ ಇನ್ನೂ ಬಹಳ ಪುಣ್ಯವನ್ನು ಕಲ್ಪಿಸಿದ್ದಾರೆ. ಅವರ ಆಶೀರ್ವಾದ ಸದಾ ತುಂಬಿರಲಿ ಅಂತೇಳಿ ಅಲ್ಲಮ ಪ್ರಭುಗಳು ಒಂದು ಮಾತು ಹೇಳ್ತಾರೆ, ಜಗದೊಳಗೆ ಯಾವುದು ನಿನ್ನದಲ್ಲ ಮಾನವ, ಭಗವಂತನ ಭಕ್ತಿ ಒಂದೇ. ದೇವರ ದಾಸಿಮಯ್ಯನವರು ಒಂದು ಕಡೆ ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮಯ್ಯ ದಾನ, ಎತ್ತು ನಿಮ್ಮಯ್ಯ ದಾನ, ಬಿತ್ತು ನಿಮ್ಮಯ್ಯ ದಾನ, ಸುತ್ತಿ ಹರಿವ ಸಾಗರ ನಿಮ್ಮಯ್ಯ ದಾನ, ನಿಮ್ಮ ದಾನವನುಂಡು ಹನ್ನೆರ ಹೊಗಳುವ ಕುನ್ನಿಗಳನೇನೆಂಬೆ ರಾಮನಾಥ.
ಗಾಳಿ ಭಗವಂತಂದು, ಬೆಂಕಿ ಭಗವಂತಂದು, ನೀರು ಭಗವಂತಂದು, ಉಯ್ಯುವ ಮಳೆ ಭಗವಂತಂದು, ಬೆಳೆಯುವ ಪೈರು ಭಗವಂತಂದು, ಉಳುವ ಎತ್ತು ಭಗವಂತಂದು, ಎಲ್ಲ ಪರಮಾತ್ಮನಿಂದ ಪಡ್ಕೊಂಡ ಮಾನವ ಎಲ್ಲವೂ ನನ್ನದು ಅಂತ ಹೇಳುವಿ. ಎಲ್ಲ ಯಾವುದು ನಿನ್ನದು? ಯಾವುದು ನಿನ್ನದಲ್ಲ. ನೀನು ಹೂಳುವ ಮಣ್ಣು ನಿನ್ನದಲ್ಲ. ಈ ಜಗತ್ತಲ್ಲಿ ಯಾವ ವಸ್ತುವು ಕೂಡ ನಿನ್ನ ಜೊತೆಯಲ್ಲಿ ಬರೋಲ್ಲ. ಅದನ್ನು ಒಂದು ಗೀತೆ ಒಳಗಡೆ ಅಲ್ಲಮ ಪ್ರಭುಗಳು ಯಾವ ರೀತಿ ಇರ್ತಾರೆಂದ್ರೆ, ಬರಿ ಭ್ರಮೆಯಿಂದಲೇ ಕೆಡದಿರು ಮನುಜ, ಪರವಸ್ತುವ ಬಯಸಿ ಪರಿಭ್ರಮೆಯಿಂದಲೇ ಕೆಡದಿರು ಮನುಜ, ಪರಿಭ್ರಮೆಯಿಂದಲೇ ಕೆಡದಿರು ಮನುಜ, ಪರವಸ್ತುವ ಬಯಸಿ ತರಳರು ಸತಿಸ್ವ ತರಬಾದವರು, ತರಳರು ಸತಿಸ್ವ ತರಬಾದವರು, ತರಳರು ಸತಿಸ್ವ ತರಬಾದವರು, ತರಳರು ಸತಿಸ್ವ ತರಬಾದವರು, ಮರಣ ಕಾಲದಲ್ಲಿ ಕಾಯುವರಾರು, ಮರಣ ಕಾಲದಲ್ಲಿ ಕಾಯುವರಾರು, ಪರಿಭ್ರಮೆಯಿಂದಲೇ ಕೆಡದಿರು ಮನುಜ, ಪರವಸ್ತುವ ಬಯಸಿ ಜನನಕ್ಕೂ ಮುನ್ನ ನಿನಗವರಾರು, ನಿನ್ನ ಜನನಕ್ಕೂ ಮುನ್ನ ನಿನಗವರಾರು, ನೀನಾರವರಿಗೆ ಮೂಢಾತ್ಮ, ಜನನಕ್ಕೂ ಮುನ್ನ ನಿನಗವರಾರು, ನೀನಾರವರಿಗೆ ಮೂಢಾತ್ಮ, ಕದುವಿರುವ ತನಕ ಮಾನವ 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 ಕದುವಿರುವ ತನಕ ಅನುಸರಿಸುವರು ನಿನ್ನ, ಕದುವಿರುವ ತನಕ ಅನುಸರಿಸುವರು ನಿನ್ನ, ಕೊನೆಯಲ್ಲಿ ಓರ್ವನೆ, ಕೊನೆಯಲ್ಲಿ ಓರ್ವನೆ ಕೇಳು ನಿನ್ನ, ಕೊನೆಯಲ್ಲಿ ಓರ್ವನೆ ಕೇಳು ನಿನ್ನ, ಪರಿಭ್ರಮೆಯಿಂದಲೇ ಕೆಡದಿರು ಮನುಜ, ಪರವಸ್ತುವ ಬಯಸಿ, ಪರಿಭ್ರಮೆಯಿಂದಲೇ ಕೆಡದಿರು ಮನುಜ, ಪರವಸ್ತುವ ಬಯಸಿ, ಪರವಸ್ತುವ ಬಯಸಿ, ಪರವಸ್ತುವ ಬಯಸಿ.
ಪಾದಕ್ಕೆ ಗೋವಿಂದ ಗೋವಿಂದ ದರ್ಗ ದೊಡ್ಡವರು ಸಿದ್ದಪ್ಪಾಜಿಯವರ ಪಾದಕ್ಕೆ ಗೋವಿಂದ ಗೋವಿಂದ ಮಂಟೇಸ್ವಾಮಿಯವರ ಪಾದಕ್ಕೆ ಗೋವಿಂದ ಗೋವಿಂದ ಆನಮಲೆ ಜೇನುಮಲೆ ಮುತ್ತಮಲೆ ಕುಲಗಂಜಮಲೆ 77 ಮಲೆಗಳ ಮಂತ 14 ನಾಡುವಂತರ ಮಪ್ಪಾಜಿ ಮುತ್ತುಮಲೈ ಮಾಧವನ ಪಾದಕ್ಕೊಂದ್ಸಾರಿ ಬಸವೇಶ್ವರ ಪಾದಕ್ಕೆ ಮಲೈಮಾನೇಶ್ವರ ಪಾದಕ್ಕೆ ಚಾಮುಂಡೇಶ್ವರಿ ಪಾದಕ್ಕೆ ಆತ್ಮಲಿಂಗೇಶ್ವರ ಪಾದಕ್ಕೆ ಕಾಲಭೈರವೇಶ್ವರನ ಪಾದಕ್ಕೆ ದರ್ಗ ದೊಡ್ಡವರ ಪಾದಕ್ಕೆ ಸಿದ್ದಪ್ಪಾಜಿ ಮಂಟೆ ಸ್ವಾಮಿಯವರ ಪಾದಕ್ಕೆ ರಾಮದೇವರ ಪಾದಕ್ಕೆ ಸೀತಾಮಾತೆಯ ಪಾದಕ್ಕೆ ಸಣ್ಣಕ್ಕಿರಾಯ ಸ್ವಾಮಿ ಪಾದಕ್ಕೆ ಮಲ್ಲಯ್ಯ. ಇವತ್ತಿನ ಪುಣ್ಯ ಕಾರ್ಯಕ್ರಮದಲ್ಲಿ ನಮ್ಮ ಕೋಳಿ ಬೋರೇನವರು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೀವಿ. ಬಾಳಿ ಬದುಕಿದವರು ಅನಂತ ವರ್ಷಗಳ ಕಾಲ ಆಯುಷ್ವಂತರಾಗಿ ಬಾಳದಂತ ಮಹಾನುಭಾವರು ಇವರು. ಯಾಕೆಂದ್ರೆ ಬಹಳ ಆಯುಷ್ವಂತರಾಗಿ ಬಾಳಿ ಬದುಕಿದಂಥ ಈ ಮಹಾನುಭಾವರಿಗೆ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾದಂಥ ಈ ಪುಣ್ಯ ಕಾರ್ಯಕ್ರಮವನ್ನು ಇವತ್ತು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ಕೂಡ ಅವರು ಮಹಾನ್ ಪುಣ್ಯ ಪುರುಷರಾಗಿರ್ತಕ್ಕಂಥವರು. ಇವತ್ತು ಭಗವಂತನಲ್ಲಿ ಮೋಕ್ಷ ಪಡ್ಕೊಂಡಿರ್ತಕ್ಕಂಥ ಇವರ ಆತ್ಮಕ್ಕೆ ಚಿರಶಾಂತಿಯನ್ನ, ಸದ್ಗತಿಯನ್ನ, ಮುಕ್ತಿಯನ್ನು ಬಯಸುವಂತ ಪುಣ್ಯ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ಎಲ್ಲರೂ ಒಂದ್ಸಾರಿ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಇಂದಿರಾ ರಮಣ ಗೋವಿಂದ ಗೋವಿಂದ ಕಾಲಭೈರವೇಶ್ವರನ ಪಾದಕ್ಕೆ ಗೋವಿಂದ ಗೋವಿಂದ ದರ್ಗದೊಡ್ಡವರ ಸಿದ್ದಪ್ಪಾಜಿಯವರ ಪಾದಕ್ಕೆ ಗೋವಿಂದ ಗೋವಿಂದ ಸಣ್ಣಕ್ಕಿರಾಯ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ದೊಡ್ಡ ಬಸವೇಶ್ವರನ ಪಾದಕ್ಕೆ ಗೋವಿಂದ 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 ಕಾಲಭೈರವನ ಪಾದಕ್ಕೆ ಪ್ರಭುಜಿ ಬಾಲಾಜಿ. ತಿರುಪತಿ ವಾಸ ಗೋವಿಂದ ಗೋವಿಂದ ಪೊರೆಯೋ ಪಾಪವಿಲ ಶ್ರೀಶ ಗೋವಿಂದ 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 ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ. ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ. ಶ್ವೇತಾದ್ರಿವಾಸ ಗೋವಿಂದ ಗೋವಿಂದ ಅಂಜನಾದ್ರಿವಾಸ ಗೋವಿಂದ ಗೋವಿಂದ ಬಾಲಾಜಿ ಬಾಲಾಜಿ. ತಂದೆಯು ನೀನೆ ತಾಯಿಯು ನೀನೆ ನಂಬಿದ ಭಕುತರ ಬಂಧುವು ನೀನೆ. ತಂದೆಯು ನೀನೆ ತಾಯಿಯು ನೀನೆ ನಂಬಿದ ಭಕುತರ ಬಂಧುವು ನೀನೆ. ಸುಂದರ ನಯನ ಚಂದಿರವನ ಫಲಗೋವೆ ಕಟರಮನ. ಸುಂದರ ನಯನ ಚಂದಿರವನ ಫಲಗೋವೆ ಕಟರಮನ. ತೋರೋ ನಿನ್ನೆಯ ಚರಣ ಸ್ವಾಮಿ. ಗೋವಿಂದ 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 ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ. ಶ್ವೇತಾದ್ರಿವಾಸ ಗೋವಿಂದ ಗೋವಿಂದ ಅಂಜನಾದ್ರಿವಾಸ ಗೋವಿಂದ ಗೋವಿಂದ ಬಾಲಾಜಿ ಬಾಲಾಜಿ.
ದಾಸನ ಮೇಲೆ ಏನಿ ಕೋಪ ಕರಗದೆ ಇನ್ನು ನಾ ಮಾಡಿದ ಪಾಪ ದಾಸನ ಮೇಲೆ ಏನಿ ಕೋಪ ಕರಗದೆ ಇನ್ನು ನಾ ಮಾಡಿದ ಪಾಪ ನಿನ್ನನ್ನು ನೋಡದ ಕಣ್ಣುಗಳೇ ಉದಿಸದಾಗಳೇ ಶೋಕದ ಬಾಳಿನೇಕೋ ವ್ಯರ್ಥದ ಜನುಮವಿದೇಕೋ ಸ್ವಾಮಿ ಗೋವಿಂದ 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 ಸಿರುವಿನಿಂದ ಪಾದಾರವಿಂದ ಕರೆದಿರು ಕರುಣಾಳು ಹೇ ಗೋವಿಂದ ತಿರುಪತಿ ವಾಸ ಗೋವಿಂದ ಅಂಜನ ನಿವಾಸ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ ಗೋವಿಂದ ಪ್ರಭಾ ಗೋವಿಂದ ಗೋವಿಂದ ಇಂದಿರಾರಮಣ ಗೋವಿಂದ ಗೋವಿಂದ ಕೋಳಿಗೋರಯ್ಯನವರ ಪಾದಕ್ಕೆ ಗೋವಿಂದ ಗೋವಿಂದ ಆಂಜನೇಯವರದ ಗೋವಿಂದ ಗೋವಿಂದ ಕಾಲಭೈರವನ ಪಾದಕ್ಕೆ ಗೋವಿಂದ 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 ಅಪೇಕ್ಷೆ ಮೇರೆಗೆ ಮೊಹಮ್ಮದ್ ರಫಿಯವರ ಈ ಒಂದು ಗೀತೆಯನ್ನು ಕೇಳಿಕೊಂಡಿದ್ದಾರೆ. ಜಗದೊಳಗೆ ಯಾವುದು ನಮ್ಮದಲ್ಲ, ಪರಮಾತ್ಮನ ಭಕ್ತಿ ಒಂದೇ ನಮ್ಮದು. ಇಲ್ಲಿಗೆ ಬರುವಾಗ ಏನು ತರದ ನಾವು ಈ ಜಗತ್ತನ್ನು ಬಿಟ್ಟು ಹೋಗುವಾಗಲೂ ಕೂಡ ಏನು ತಗೊಂಡು ಹೋಗಲ್ಲ. ನಿನ್ನ ಜೊತೆಯಲ್ಲಿ ಬರೋದು ಭಗವಂತನ ಭಕ್ತಿ ಒಂದೇ ಎಂಬತಕ್ಕಂಥದ್ದನ್ನ ಈ ಒಂದು ಗೀತೆಯಲ್ಲಿ ಸಾರಿದ್ದಾರೆ ಮೊಹಮ್ಮದ್ ರಫಿಯವರು. ಈ ಒಂದು ಗೀತೆ ಕನ್ನಡದಲ್ಲೇ ಅಪಾರವಾದ ಒಂದೇ ಒಂದು ಗೀತೆಯನ್ನು ಆಡಿರ್ತಕ್ಕಂಥ ಮೊಹಮ್ಮದ್ ರಫಿಯವರ ಈ ಒಂದು ಗೀತೆ, ಆ ಒಂದು ಎಷ್ಟೊಂದು ಅರ್ಥ ಇದೆ ಎಂಬತಕ್ಕಂಥದ್ದನ್ನು ಕೇಳಿಕೊಂಡಿರುವಂಥ ಈ ಗೀತೆಯನ್ನು ಹಾಡ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ. ನಗುವಾಗ ಎಲ್ಲ ನಂದರು, ಅಳುವಾಗ ಯಾರೂ ಇಲ್ಲ, ಅನುರಾಗವಿನ್ನು ಎಲ್ಲಿದೆ, ಇದುವೇ ಇದುವೇ ವಿಕಾರ. ನಿನ್ನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೋ ಲೋಕವೇ, ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೋ ಶೋಕವೇ. ನಿನ್ನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೋ ಲೋಕವೇ, ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೋ ಶೋಕವೇ. ನಿನ್ನೆಲ್ಲಿ ನಡೆವೆ ದೂರ. ನಗುವಾಗ ಎಲ್ಲ ನಿಂತರು, ಅಳುವಾಗ ಯಾರೂ ಇಲ್ಲ, ನಗುವಾಗ ಎಲ್ಲ
ನಡುವೆ ವಿಕಾರ ನಿನ್ನೆಲ್ಲೇ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ ಈ ಲೋಕವೆಲ್ಲ ಕೋರ ಎಲ್ಲೆಲ್ಲೂ ಲೋಕವೇ ನಿನ್ನೆಲ್ಲೇ ನಡೆವೆ ದೂರ. ನೆರಳನ್ನು ನೀಡುವಂತಹ ಮರವನ್ನೇ ಕಡಿವರಲ್ಲ. ನೆರಳನ್ನು ನೀಡುವಂತಹ ಮರವನ್ನೇ ಕಡಿವರಲ್ಲ. ನಿಸ್ವಾರ್ಥ ಜೀವಿಗಳಿಗೆ ಜಗದೇ ಕಹಿಯೇ ಅಪಾರ. ನಿನ್ನೆಲ್ಲೇ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ ನಿನ್ನೆಲ್ಲೇ ನಡೆವೆ ದೂರ. ಅಪಕಾರವನ್ನೇ ಕಾಣುವೆ ಉಪಕಾರವನ್ನು ಕಾಣೆನು. ಅಪಕಾರವನ್ನೇ ಕಾಣುವೆ ಉಪಕಾರವನ್ನು ಕಾಣೆನು. ಅನುರಾಗವಿಲ್ಲವೇ ಮನದೇ ಇದುವೇ ವಿಚಾರ. ನಿನ್ನೆಲ್ಲೇ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ ಈ ಲೋಕವೆಲ್ಲ ದೂರ ಎಲ್ಲೆಲ್ಲೂ ಲೋಕವೇ ನಿನ್ನೆಲ್ಲೇ ನಡೆವೆ ದೂರ. ದೇವಾ 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 ಇಂದಿರಾರಮಣ ಗೋವಿಂದ, ಆಂಜನೇಯವರ ಗೋವಿಂದ, ಕಾಲಭೈರವರ ಪಾದಕ್ಕೆ ಗೋವಿಂದ, ದನಗದೊಡ್ಡವರು ಸಿದ್ದಪ್ಪಾಜಿಯವರ ಪಾದಕ್ಕೆ ಗೋವಿಂದ. ಇವತ್ತು ಈ ಭಕ್ತಿಪೂರ್ವಕವಾದ ಪುಣ್ಯ ದಿವಸದಲ್ಲಿ ಧರ್ಮಪತ್ನಿಯವರಾಗಿರ್ತಕ್ಕಂಥ ದೊಡ್ಡ ಸಿದ್ದಮ್ಮನವರ ಜೀವನದಲ್ಲಿ ಅಪಾರವಾದ ದುಃಖವನ್ನು ಆ ಪರಮಾತ್ಮ ಕರುಣಿಸಿಬಿಟ್ಟಿದ್ದಾನೆ. ಹೆಣ್ಣಾದವಳಿಗೆ ಬೆಲೆ ಕಟ್ಟಲಾಗದ ಆಸ್ತಿ ಅಂದರೆ ಎರಡೇ, ಒಂದು ಅರಿಶಿನ ಕುಂಕುಮ ಎಂಬ ಮುತ್ತೈದೆಯ ಭಾಗ್ಯ, ಇನ್ನೊಂದು ತನ್ನ ಕೈ ಹಿಡಿದ ಪತಿಯ ಭಾಗ್ಯ. ಪತಿ ಇಲ್ಲ ಅಂದ್ರೆ ಅವಳು ಮುತ್ತೈದೆ ಅಲ್ಲ ಅಂತ, ಮುತ್ತೈದೆ ಅಲ್ಲ ಅಂದ್ರೆ ಅವಳಿಗೆ ಪತಿ ಇಲ್ಲ ಅಂತ, ಒಂದನ್ನು ಬಿಟ್ಟು ಒಂದಿರದಂತ ಒಂದು ಭಾಗ್ಯ. ನಮ್ಮ ಕೋಳಿ ಬೋರಯ್ಯನವರು ಅಪಾರವಾದ ವರ್ಷಗಳು ಬಾಳದವರು, ಒಳ್ಳೆ ಆಯುಷ್ಯವಂತರಾಗಿ ಬಾಳದವರು. ಇಂಥ ಮಹಾನುಭಾವರಿಗೆ ಇವತ್ತು
ನಾವೆಲ್ಲರೂ ಕೂಡ ಭಾವಪೂರ್ಣವಾದ ಶ್ರದ್ಧಾಂಜಲಿಯನ್ನು ಸಮರ್ಪಿಸ್ತಾ ಇರುವ ದುಃಖ ಮತ್ತೊಂದು ಕಡೆ. ಆದರೆ ದೊಡ್ಡ ಸಿದ್ದಮ್ಮನವರ ಜೀವನದಲ್ಲಿ ಭಗವಂತ ಈ ಮುತ್ತೈದೆಯ ಭಾಗ್ಯವನ್ನು ಕಳ್ಕೊಳ್ಳುವಂಥ ಒಂದು ದಿವಸ, ಕರಾಳವಾದಂಥ ದಿವಸ. ಹೆಣ್ಣಾದವಳು ಬಾಳಿ ಬದುಕುವ ತನಕ ನಾನು ಮುತ್ತೈದೆಯಾಗಿ ಬಾಳಿ, ಮುತ್ತೈದೆಯಾಗಿ ಬದುಕಿ, ಮುತ್ತೈದೆಯಾಗಿ ಜಗತ್ತನ್ನು ಬಿಟ್ಟು ಹೋಗಬೇಕು ಅಂತ ಆಸೆ ಪಡ್ತಾಳೆ. ಆದರೆ ಇಷ್ಟು ವರ್ಷ ಮುತ್ತೈದೆಯಾಗಿ ಪತಿ ಸೇವೆಯನ್ನು ಮಾಡಿದಂಥ ಮಹಾಪುಣ್ಯ ಈ ತಾಯಿಗೆ. ಏಕೆಂದರೆ ಆಯುಷ್ವಂತರಾಗಿ ಬಾಳಿ ಬದುಕುವರ ಜೊತೆಯಲ್ಲಿ ತನ್ನ ಪತಿ ಸೇವೆಯನ್ನು ಮಾಡಿ ಕಾಲ ಕಳೆದಂಥ ಆ ಮಹತಾಯಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ. ಆ ಪತಿಯ ಒಂದು ಆಶೀರ್ವಾದ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಬಂಧು ಬಳಗದವರಿಗೆ, ಸೊಸೆಯಂದರಿಗೆ, ಹೆಣ್ಣು ಮಕ್ಕಳಿಗೆ, ಗೆಳೆಯಂದರಿಗೆ ಎಲ್ಲರಿಗೂ ಕೂಡ ಈ ಮಹಾನುಭಾವರ ಆಶೀರ್ವಾದ ಸದಾ ತುಂಬಿರಲಿ. ಇವತ್ತು ಮಕ್ಕಳು ಮೊಮ್ಮಕ್ಕಳು ಒಳ್ಳೊಳ್ಳೆ ಕೀರ್ತಿಯನ್ನು ಪಡ್ಕೊಂಡಿದ್ದಾರೆ. ನಮ್ಮ ಕೋಳಿ ಬೋರೆಯನವರ ಕುಟುಂಬ ವರ್ಗದವರ ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದರು, ಸೊಸೆಯಂದರು ಎಲ್ಲರೂ ಕೂಡ ಒಳ್ಳೆಯ ಕೀರ್ತಿಯನ್ನು ಪಡ್ಕೊಳ್ಳೋದಕ್ಕೆ ಕಾರಣ ಈ ಮಹಾನುಭಾವರ ಆಶೀರ್ವಾದ. ಈ ತಂದೆ ತಾಯಿಗಳ ಆಶೀರ್ವಾದ ಜಗದೊಳಗೆ ಇದ್ದರೆ ನಿಜವಾಗ್ಲೂ ಕೂಡ ಅವರು ಪುಣ್ಯವಂತರಾಗಿ ಬಾಳ್ತಾರೆ ಅನ್ನೋದಕ್ಕೆ ಇವತ್ತು ಮೋಕ್ಷವನ್ನ, ಮುಕ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಕೋಳಿ ಬೋರಯ್ಯನವರ ಧರ್ಮಪತ್ನಿಯವರಾದ ದೊಡ್ಡ ಸಿದ್ದಮ್ಮನವರ ಮುತ್ತೈದೆ ಭಾಗ್ಯ ದೂರವಾಗತಕ್ಕಂಥ ಸಂದರ್ಭದಲ್ಲಿ ಈ ಮುತ್ತೈದೆಯ ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬರೋಣ. ಪೂಜೆ ಮಾಡಿ. ಬಿರುಗಾಳಿ ಬಡಿದು ಹರಿಗೋಲ ತೆರೆದು ಬದುಕೆಲ್ಲ ಬರಿದಾಯಿತು ದೇವಾ, ಸಿಹಿಯೆಲ್ಲ ಕಹಿಯಾಯಿತು. ಬಿರುಗಾಳಿ ಬಡಿದು ಹರಿಗೋಲ ತೆರೆದು ಬದುಕೆಲ್ಲ ಬರಿದಾಯಿತು ದೇವ, ಸಿಹಿಯೆಲ್ಲ ಕಹಿಯಾಯಿತು. ಬಿರುಗಾಳಿ ಬಡಿದು ಹರಿಗೋಲ ತೆರೆದು ಬದುಕೆಲ್ಲ ಬರಿದಾಯಿತು ದೇವ, ಸಿಹಿಯೆಲ್ಲ ಕಹಿಯಾಯಿತು. ಅರಿಶಿನ ಕುಂಕುಮ ಅಳಿಸಿತಮ್ಮ, ಅರಿಶಿನ ಕುಂಕುಮ ಅಳಿಸಿತಮ್ಮ, ಮುತ್ತೈದೆ ಬಳೆಯು ಒಡೆಯಿತಮ್ಮ. ಅರಿಶಿನ ಕುಂಕುಮ ಅಳಿಸಿತಮ್ಮ, ಮುತ್ತೈದೆ ಬಳೆಯು ಒಡೆಯಿತಮ್ಮ. ಬಿರುಗಾಳಿ ಬಡಿದು ಹರಿಗೋಲ ತೆರೆದು ಬದುಕೆಲ್ಲ ಬರಿದಾಯಿತು ದೇವ, ಸಿಹಿಯೆಲ್ಲ ಕಹಿಯಾಯಿತು.
ಭಾಗ್ಯ ಕೊನೆಯಾಯಿತಮ್ಮ ನಿನಗೆ ಮಾಂಗಲ್ಯ ಭಾಗ್ಯ ಕೊನೆಯಾಯಿತಮ್ಮ ನಿನಗೆ ಮುತ್ತೈದೆವು ಬಾಡಿತಮ್ಮ ಇಂದಿಗೆ ಮಾಂಗಲ್ಯ ಭಾಗ್ಯ ಕೊನೆಯಾಯಿತಮ್ಮ ನಿನಗೆ ಮುತ್ತೈದೆವು ಬಾಡಿತಮ್ಮ ಇಂದಿಗೆ ಇದು ಗಾಳಿ ಬಡಿದು ಹರಿಗೋಲ ತೆರೆದು ಬದುಕೆಲ್ಲ ಮರಿದಾಯಿತು ದೇವ ಸಿಹಿಯೆಲ್ಲ ಕಹಿಯಾಯಿತು ಪತಿಯೂ ಎಲ್ಲೋ ಸತಿಯೂ ಎಲ್ಲೋ ಬಾಳಿ ಬದುಕಿದ ದಿನಗಳೆಲ್ಲೋ ತಂದೆಯು ಎಲ್ಲೋ ಮಕ್ಕಳು ಎಲ್ಲೋ ಮಮತೆಯ ನರೆಯದ ದಾರಿಯಲ್ಲೋ ಬಿರುಗಾಳಿ ಬಡಿದು ಹರಿಗೋಲ ತೆರೆದು ಬದುಕೆಲ್ಲ ಮರಿದಾಯಿತು ದೇವಾ 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 ಇಂದಿರಾರಮಣ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ಕಾಲಭೈರವನ ಪಾದಕ್ಕೆ ಗೋವಿಂದ ಗೋವಿಂದ ನರಕ ದೊಡ್ಡವರು ಸಿದ್ದಪ್ಪಾಜಿಯವರ ಪಾದಕ್ಕೆ ಗೋವಿಂದ ಗೋವಿಂದ ಆನಮಲೆ ಜೇನುಮಲೆ ಗುತ್ತಮಲೆ ಕುಲಗಂಜಿಮಲೆ 77 ಮನೆ ತಪ್ಪದ ನಾಡುವಂತರ ಮಪ್ಪಾಜಿ ಮುದ್ದುಮಲೈ ಮಾಧವನ ಪಾದ ಕುಂಸಾರಿ ಉಘೇನೆ. ಏಕೆಂದ್ರೆ ಹುಟ್ಟು ಆಕಸ್ಮಿಕ ಸಾವು ಖಚಿತ, ಹುಟ್ಟಿದ ಮನುಷ್ಯ ಸಾಯಲೇಬೇಕು ಎಂಬತಕ್ಕಂಥ ವಿಧಿ ನಿಯಮದಂತೆ ಪರಮಾತ್ಮ ಪ್ರತಿಯೊಬ್ಬರ ಬೆನ್ನಿಂಭಾಗದಲ್ಲೂ ಮರಣದ ದಿನಾಂಕವನ್ನು ಬರೆದಿರ್ತಾನೆ. ಅದು ಅವನೊಬ್ಬನಿಗೆ ಮಾತ್ರ ಗೊತ್ತು. ನಮ್ಮ ಮರಣದ ದಿನ ನಮಗೆ ಗೊತ್ತಿದ್ರೆ ನಾವು ದೇವ್ರಿಗೆ ಕೈ ಮುಗಿತಿರ್ಲಿಲ್ಲ, ನಾವೇ ದೇವರಾಗ್ಬಿಡ್ತಿದ್ವಿ ಏನೋ ನೋಡಿ. ಎಂಥ ದೇಶವನ್ನಾಳುವಂಥ ನಾಯಕನಿಗೂ ಕೂಡ ಗೊತ್ತಿಲ್ಲ, ಬಡವನಿಗೂ ಗೊತ್ತಿಲ್ಲ ನಾನು ಯಾವತ್ತೂ ಈ ಜಗತ್ತು ಬಿಟ್ಟು ಹೊರಟೋಗ್ತೀನಿ ಅಂತ. ಇನ್ನೊಂದು ಗಳಿಗೆಗೆ ಏನಾಗುತ್ತೆ ಅಂತ ಈ ಮಾನವನು ಗೊತ್ತಾಗಿದ್ರೆ ಏನೇನೋ ಮಾಡ್ತಿದ್ದ. ಸಾಧ್ಯವಿಲ್ಲ ಜಗದೊಳಗೆ. ಅದಕ್ಕೆ ನೋಡಿ, ಹುಟ್ಟಿದ ಮನುಷ್ಯ ಒಂದಲ್ಲ ಒಂದು ದಿವಸ ಈ ಜಗತ್ತನ್ನು ಬಿಟ್ಟು ಹೊರಟೋಗ್ತಾನೆ, ಯಾವುದು ಇವನದಲ್ಲ. ಆದರೆ ಮಾಡಿದ ದಾನ ಧರ್ಮ ಪುಣ್ಯ ಮಾತ್ರ ಇವನ ಜೊತೆಯಲ್ಲಿ ಬರುತ್ತೆ ಅನ್ನೋದಕ್ಕೆ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋದಂಥ ಕೋಳಿ ಬೋರಯ್ಯನವರ ಕುಟುಂಬ ವರ್ಗದವರು ದುಃಖ ತಪ್ತರಾಗಿದ್ದಾರೆ. ಧರ್ಮಪತ್ನಿಯವರು ಮತ್ತು ಮಕ್ಕಳು ಬಂಧು ಬಳಗದವರಿಗೆಲ್ಲರಿಗೂ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಈ ಸಿದ್ದಪ್ಪಾಜಿಯವರ ಸ್ಮರಣೆಯನ್ನು ಮಾಡ್ತಾ ಇವತ್ತಿನ ಈ ಸಂದರ್ಭದಲ್ಲಿ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನಾದ ಸಿದ್ದಪ್ಪಾಜಿಯವರಿಗೂ ಕೂಡ ಪರೀಕ್ಷೆ ತಪ್ಪಲಿಲ್ಲ. ಮಾನವರಾದ ನಾವ್ಯಾವ ಲೆಕ್ಕ? ದುಃಖ, ನೋವು, ಸಂತೋಷ ಎಲ್ಲ ಬಂದೇ ಬರುತ್ತೆ. ಇಷ್ಟು ವರ್ಷಗಳ ಕಾಲ ಬಾಳಿ ಬದುಕಿದ ಜೀವ ಇನ್ನಿಲ್ಲವಲ್ಲ ಅಂತ ನಾವು ಇವತ್ತು ಗೋಳಾಡ್ತೀವಿ. ನಿಜ ಅದು. ಇರೋರ್ನ ಇಲ್ಲೋ ಎಲ್ಲೋ ನೋಡಬಹುದು, ಈ ಜಗತ್ತನ್ನೇ ಬಿಟ್ಟು ಹೋದವ್ರನ್ನ ಇನ್ನೆಲ್ಲಿ ನೋಡಕ್ಕಾಗುತ್ತೆ? ಎಲ್ಲೂ ಸಿಗಲ್ಲ. ಅಂತ ಸಿದ್ದಪ್ಪಾಜಿಯವರನ್ನೇ 777 ಪವಾಡಗಳನ್ನು ಮಾಡಿ ಅವರನ್ನ ಪರೀಕ್ಷೆ ಮಾಡಿದ್ರು ಅಂದಮೇಲೆ ಮಾನವನಿಗೆ ದುಃಖ ಪರೀಕ್ಷೆಗಳಿದ್ದೇ ಇರುತ್ತೆ. ಇದನ್ನೆಲ್ಲ ಗೆದ್ದಾಗಲೇ ಈ ಮಾನವನ ಜನ್ಮ. ಲಕ್ಷಕನ ಮಗನಲ್ಲೋ ಭಿಕ್ಷುಕನ ಮಾಡಿ ಬಡಗಾರನ ಮಗನ ತಂದು ಪರದೇಶಿಯ ಮಾಡಿ ನನ್ನ ಜಾತಿಯವರ ಮನೆಗೆ ಭಿಕ್ಷೆಗೆ ಕಳಿಸುವೆಯ ಧರ್ಮಗುರುವೇ ಮಂಟೇದ ಲಿಂಗಯ್ಯ.
ಇಂದಿರಾರಮಣ ಗೋವಿಂದ. ಗೋವಿಂದ ನಮ್ಮನ್ನು ಹಗಲು ಹೋದಂತಹ ಕೋಳಿ ಬೋರೆಯನವರು ಪರಮಾತ್ಮನಲ್ಲಿ ಮೋಕ್ಷಸ್ಥರಾಗಿರ್ತಕ್ಕಂಥ ಅವರ ಆತ್ಮಕ್ಕೆ ಚಿರುಶಾಂತಿಯನ್ನು ಬಯಸುವಂತೆ ಈ ಸಂದರ್ಭದಲ್ಲಿ ನಮ್ಮ ಚಿಕ್ಕರಸನೇಕೆರೆ ಗ್ರಾಮದಲ್ಲಿ ಬಾಳಿ ಬದುಕಿದಂಥ ಮಹಾನುಭಾವರು ಈಗ ದೇವರಹಳ್ಳಿ ಗೇಟಲ್ಲಿ ಇವರು ಇವತ್ತಿಲ್ಲಿ ವಾಸವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ, ನಮ್ಮನ್ನು ಹಗಲಿ ಹೋದಂಥ ಈ ಮಹಾನುಭಾವರಿಗೆ ಭಗವಂತ ಮೋಕ್ಷವನ್ನು ಮುಕ್ತಿಯನ್ನು ಕೈಲಾಸವನ್ನು ಕೊಟ್ಟು ಕಾಪಾಡಲಿ ಅಂತ ಅವರನ್ನ ಕೊಂಡಾಡುವಂಥ ಈ ಒಂದು ಗೀತೆಯನ್ನು ಆಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇ ಶಂಕರ ದಯಾನಿದೆ ನಮ್ಮ ನಿಮ್ಮನೆಲ್ಲರ ನಗಲಿ ವೈಕುಂಠ ಸೇರಿದಿರ ಕೋಳಿ ಬೋರಯ್ಯನವರೇ, ನಿಮ್ಮ ಜನ್ಮ ಸಾರ್ಥಕವು ಅಯ್ಯ, ನಿಮಗೆ ಶರಣು ಶರಣಾರ್ಥಿ ಕೋಳಿ ಬೋರಯ್ಯನವರೇ ಅಯ್ಯ, ನಿಮಗೆ ಕೋಟಿ ನಮನಗಳು ಅಯ್ಯ. ದೂರವಾದೆ ಏಕೆಯಾಮವೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಆಧಾರ ಇನ್ನೆಲ್ಲೂ ಈ ಲೋಕ ನಂಬಿದೆ, ಈ ದೇಹದಿಂದ ದೂರವಾದೆ ಏಕೆಯಾಮವೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ವಿಷಭಾಗೆ ನ್ಯಾಯವೆಲ್ಲಿದೆ, ಕಾಯುವ ದೈವ ಸಾವು ತರಲು ಎಲ್ಲಿ ರಕ್ಷಣೆ, ತಾಯಿ ಹಾಲು ವಿಷಭಾಗೆ ನ್ಯಾಯವೆಲ್ಲಿದೆ, ಕಾಯುವ ದೈವ ಸಾವು ತರಲು ಎಲ್ಲಿ ರಕ್ಷಣೆ, ಯಾವ ಪಾಪಕ್ಕೆ ನಿಮಗೆ ಸಾವು ಕಾದಿತು, ಯಾವ ಪಾಪಕ್ಕೆ ನಿಮಗೆ ಸಾವು ಕಾದಿತು, ಪರಮಾತ್ಮ ನ್ಯಾಯವೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಆಧಾರ ಇನ್ನೆಲ್ಲೂ ಈ ಲೋಕ ನಂಬಿದೆ, ಈ ದೇಹದಿಂದ ದೂರವಾದ ಏಕೆಯಾತ್ಮವೇ. ಕಸವ ಸೇರಿದೆ, ಬಾಳಿನ ಸಸಿ ಗುರಿನಲ್ಲೇ ಬಾಡಿ ಹೋಯಿತೆ, ಪೂಜೆಗಾಗಿ ಕಾದವು ಕಸವ ಸೇರಿದೆ, ಬಾಳಿನ ಸಸಿ ಗುರಿನಲ್ಲೇ ಬಾಡಿ ಹೋಯಿತೆ, ಯಾವ ತಪ್ಪಿದೆ ಅಪ್ಪಾಜಿ ಹೇಳಬಾರದೆ, ಯಾವ ತಪ್ಪಿದೆ ಅಪ್ಪಾಜಿ ಹೇಳಬಾರದೆ, ಸರಿಯೇನು ಮೌನವೇನಿದು, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಆಧಾರ ಇನ್ನೆಲ್ಲೂ ಈ ಲೋಕ ನಂಬಿದೆ, ಈ ದೇಹದಿಂದ ದೂರವಾದ ಏಕೆಯಾತ್ಮವೇ.
ಕೋಳಿ ಬೋರಯ್ಯನವರೇ ಶಿವನಾಮ ಮಂತ್ರವಂದೆ ಅಮರ ದೀವಿಗೆ ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿತಾರೆಯ ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿತಾರೆಯ ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿತಾರೆಯ ಈ ದೇಹದಿಂದ ದೂರವಾದೆ ಏಕೆ ಆತ್ಮವೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ಇನ್ನೆಂದು ಈ ಲೋಕವರೇ ನಿಮಗೆ ಶರಣು ಶರಣಾರ್ಥಿ ಹಯ್ಯ ಇಂದಿರಾರಮಣ ಗೋವಿಂದ ಆಂಜನೇಯವರ ಗೋವಿಂದ ಗೋವಿಂದ ಜಗದೊಳಗೆ ಭಕ್ತಿ ಒಂದೇ ಮುಕ್ತಿಗೆ ಸುಲಭವಾದ ಸಾಧನ. ಆ ಭಕ್ತಿಯಿಂದಲ್ಲದೆ ಮತ್ತೆ ಯಾವುದರಿಂದಲೂ ಕೂಡ ಪರಮಾತ್ಮನನ್ನು ಮೆಚ್ಚಿಸೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾರೆ, ಹೆಣ್ಣು ಹೊನ್ನು ಮಣ್ಣುಗಳೆಂಬತಕ್ಕಂಥ ಈ ಮಾಯೆಯಲ್ಲಿ ಬೆರೆತಿರುವ ಮಾನವ ನಿನ್ನ ಜೊತೆಯಲ್ಲಿ ಭಗವಂತನ ಭಕ್ತಿ ಒಂದೇ ಬರೋದು ಯಾವುದೂ ಅಲ್ಲ ಎಂಬತಕ್ಕಂಥದ್ದನ್ನು ಅನೇಕ ರೀತಿಯಲ್ಲಿ ಸಾರ್ತಾರೆ. ಅದಕ್ಕೆ ಜೀವನದ ಪಯಣ ಮುಗಿತಿದ್ದಾಗೆ ಈ ಜಗತ್ತನ್ನು ಬಿಟ್ಟು ಹೋಗುವ ಮಾನವ ಏನನ್ನೂ ಕೂಡ ತಗೊಂಡು ಹೋಗಲ್ಲ. ಇವನ ಜೊತೆಯಲ್ಲಿ ಬರೋದು ಒಂದೇ ಭಗವಂತನ ಭಕ್ತಿ. ಆ ಭಕ್ತಿಯನ್ನು ಇವತ್ತು ನಮ್ಮ ಕೋಳಿ ಬೋರಯ್ಯನವರು ಪಡ್ಕೊಂಡು ಇವತ್ತು ಮುಕ್ತಿಯನ್ನ, ಆ ಮುಕ್ತಿಯ ಸಾಧನೆಯನ್ನ ಇವತ್ತು ಪಡ್ಕೋತಾ ಇದ್ದಾರೆ. ಅವರಿಗೆ ನಾವು ನೀವೆಲ್ಲರೂ ಕೂಡ ಮೋಕ್ಷವನ್ನ, ಕೈಲಾಸ ವೈಕುಂಠವನ್ನು ಬಯಸುವಂತ ಈ ಪುಣ್ಯ ಕಾರ್ಯಕ್ರಮ, ಇವತ್ತು ಈ ಭಾವಪೂರ್ಣವಾದ ಶ್ರದ್ಧಾಂಜಲಿ ಕಾರ್ಯಕ್ರಮ ಅವ್ರಿಗೋಸ್ಕರವಾಗಿ ನಾವೆಲ್ಲರೂ ಕೂಡ ಇವತ್ತು ಕೇಳ್ಕೋತಾ ಇದ್ದೇವೆ. ಅದಕ್ಕೆ ಹೇಳ್ತಾರೆ, ಜೀವನದ ಕಥೆ ಮುಗಿದಾಗ ಬಳ್ಳಿಯಲ್ಲಿ ಹೂವು ಬಾಡಿದ ಹಾಗೆ ಜೀವನದ ಕಥೆ ಮುಗಿದಾಗ ಮನುಷ್ಯನ ಜೀವನವೂ ಕೂಡ ಈ ಜಗತ್ತನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಎಷ್ಟೇ ಕೋಟಿ ಇದ್ರೂ ಕೂಡ ಅವನ ಸಂಗಡ ಬರೋಲ್ಲ ಅನ್ನೋದಕ್ಕೆ ಈ ಒಂದು ಗೀತೆ ಒಳಗಡೆ ಯಾವ ರೀತಿ ಸಾರಿದ್ದಾರೆ. ಏಕೆಂದ್ರೆ ಪ್ರಪಂಚದಲ್ಲಿ ನಾವೆಲ್ಲವನ್ನೂ ಕೂಡ ಸಂಪಾದನೆ ಮಾಡಿಕೊಂಡು ಒಂದಲ್ಲ ಒಂದು ದಿವಸ ಈ ಜಗತ್ತನ್ನು ಬಿಟ್ಟು ಹೋಗ್ತಕ್ಕಂಥ ಈ ಮಾನವನ ಸಂಗಡ ಭಗವಂತನ ಭಕ್ತಿ ಒಂದೇ ಬರೋದು ಅನ್ನೋದಕ್ಕೆ ದೊಡ್ಡವರು ಹೇಳ್ತಾರೆ, ಉಡುವ ಬಟ್ಟೆ, ನೀನು ಹಾಳಿದಂಥ ಐಶ್ವರ್ಯ, ಮನೆ ಮಠ ಯಾವುದು ನಿನ್ನದಲ್ಲ. ನಿನ್ನ ಸಂಗಡ ಬರ್ತಕ್ಕಂಥದ್ದು ಭಗವಂತನ ಈ ಪುಣ್ಯ ಒಂದೇ. ಯಾಕೆಂದ್ರೆ ಎಲ್ಲವನ್ನೂ ಬಿಟ್ಟು ಹೋಗುವಂತ ಮಾನವ ಒಂದಲ್ಲ ಒಂದು ದಿವಸ ಈ ಜಗತ್ತನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಯಾವುದನ್ನೂ ಕೂಡ ನೀ ತಗೊಂಡು ಹೋಗಕ್ಕೆ ಸಾಧ್ಯವಿಲ್ಲ. ನಿನ್ನ ಜೊತೆಯಲ್ಲಿ ಆ ಭಗವಂತನ ಭಕ್ತಿ ಯಾವುದೋ ದಾರಿ ಏಕಾಂಗಿ ಎಲ್ಲಿಗೆ ಪಯಣ, ಯಾವುದೋ ದಾರಿ ಏಕಾಂಗಿ ಸಂಸಾರಿ, ಏಕಾಂಗಿ ಸಂಸಾರಿ. ಎಲ್ಲಿಗೆ ಪಯಣ, ಯಾವುದೋ ದಾರಿ ಏಕಾಂಗಿ ಸಂಸಾರಿ, ಎಲ್ಲಿ